ಹಾಯ್ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತಿನ ವ್ಲಾಗಲ್ಲಿ ನಾವು ನಮ್ಮ ಮನೆ ರೋಡಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಐಟಮ್ ತರಬೇಕಂತ ಅಲ್ಲಿ ತೊಗೊಂಬರೋಣ ಬನ್ನಿ. ಇವತ್ತು ಎದ್ದಿದ್ದೊಂಚೂರು ಟೈಮ್ ಆಗೋಗಿದೆ. ಬನ್ನಿ ಹೋಗಿ ಐಟಮ್ ತಂದುಬಿಡೋಣ. ಹೋಗಿ ಇಲ್ಲೇ ನಿಂತಿದೆ ನೋಡಿ ನಮ್ಮ ರಾಣಿ, ಅವಳ ಜೊತೆ ಹೋಗೋಣ ಬರ್ರಿ. ಹೆವಿ ಕೆಲಸಗಳಿದೆ, ಬನ್ನಿ ಹೋಗೋಣ. ಫಸ್ಟು ಹಾಲು ತಂದೆ ಹಾಲು ಕುಡಿಯೋಣ. ಹಾಲು ತರಕ್ಕೆ ಹೋಗ್ತಾ ಇದ್ದೀನಿ, ಬನ್ನಿ. ಸೊ ಗೈಸ್, ಇವಾಗ ಐಟಮ್ನ ತೊಗೊಂಡಿದ್ದೀನಿ. ಬರ್ರಿ ಮನೆ ಹತ್ರ ಹೋಗೋಣ. ಮನೆ ರೋಡಲ್ಲೇ ಇದ್ದೀನಿ. ಮನೆಗೆ ಹೋಗ್ಬಿಟ್ಟು ಹಾಲು ಕಾಯಿಸ್ಕೊಂಡು ಕೊಡ್ಬಿಟ್ಟು ಸ್ನಾನ ಮಾಡಿಕೊಂಡು ಕಾಲೇಜ್ ಹತ್ರ ಹೋಗಬೇಕು. ಬನ್ನಿ, ಟೈಮ್ ಬೇರೆ ಆಗೋಗೈತೆ, ಬೇಗ ಹೋಗೋಣ. ಚಪಾತಿ ಸಾಗು ಮಾಡಿದ್ರು, ಚಪಾತಿ ಸಾಗುನ ತಿಂತಾ ಇದ್ದೀನಿ. ಸೊ ಬನ್ನಿ ತಿನ್ನೋಣ. ಸೊ ಗೈಸ್, ನಾಷ್ಟ ಎಲ್ಲ ಮಾಡಿಕೊಂಡು ಸ್ನಾನ ಮಾಡ್ಕೊಂಡು ರೆಡಿ ಆದೆ ಕಾಲೇಜ್ಗೆ ಹೋಗೋಣ ಅಂತ. ಬಟ್ ಕಾಲೇಜಿಗೆ ಬೇಡ, ಆಫೀಸ್ಗೆ ಹೋಗು ಅಂತ ಹೇಳಿದ್ರು. ಆಫೀಸಲ್ಲಿ ಯಾರೂ ಬರಲ್ವಂತೆ, ನಮ್ಮ ಮಾಮ ಒಬ್ಬರು ಇರ್ತಾರೆ. ಸೊ ಅದಕ್ಕೆ ಆಫೀಸ್ಗೆ ಹೋಗ್ತಾ ಇದ್ದೀನಿ. ಬನ್ನಿ ಆಫೀಸ್ಗೆ ಹೋಗೋಣ. ರೆಡಿ ಆಗಿದ್ದೀನಿ. ನಮ್ಮ ಮಾಮಗೆ ಫೋನ್ ಹಾಕಿದೆ, ಬರ್ತೀನಿ ಅಂತೂ. ಇವಾಗ ನಮ್ಮ ಅಂಗಡಿ ಬಳೆ ಸ್ಟೋರ್ ತೆಗೆದ್ಬಿಟ್ಟು ಅಲ್ಲೊಂಚೂರು ಪೂಜೆ ಮಾಡಬೇಕಂತೆ. ಬನ್ನಿ ಪೂಜೆ ಮಾಡಿಬಿಟ್ಟು ಹೋಗೋಣ. ಸೊ ಇವಾಗ ಈಚೆ ನಿಂತಿದ್ದೀನಿ, ಮನೆಯಿಂದ ಈಚೆ ನಿಂತಿದ್ದೀನಿ. ಇವಾಗ ಒಳಗಡೆ ಹೋಗಬೇಕು. ಒಳಗಡೆ ಹೋಗಿ ಅಂಗಡಿ ಕೀ ಎತ್ಕೊಂಡು ಹೋಗಿ ಅಲ್ಲಿ ಪೂಜೆ ಮಾಡೋಷ್ಟರಲ್ಲಿ ನಮ್ಮ. ಸೊ ಗಾಯ್ಸ್, ಇವಾಗ ನಾನು ನಮ್ಮ ಅಂಗಡಿ ಹತ್ರ ಬಂದು ಹೂವು ಚೇಂಜ್ ಮಾಡಬೇಕಾಯಿತು. ಹೂವು ತೊಗೊಳಕ್ಕೆ ಬಂದೆ ದೇವ್ರ ಪೂಜೆ ಮಾಡೋಕ್ಕೆ. ಸೊ ಇವಾಗ ಹೂದ ಅಂಗಡಿ ತಾವು ಬಂದಿದ್ದೀನಿ. ಹೂವು ತೊಗೊಂಡು ಹೊರಡೋಣ ಬನ್ನಿ. ಸೊ ಗಾಯ್ಸ್, ಇವಾಗ ಹೂವು ತೊಗೊಂಡಾಯಿತು. ಹೂವು ತೊಗೊಂಡು ಇವಾಗ ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ಅಂಗಡಿ ಹತ್ರ ಹೋಗಿ ಸಿಗ್ತೀನಿ, ಓಕೆನಾ? ಸೊ ಗಾಯ್ಸ್, ಇವಾಗ ಪೂಜೆ ಮಾಡಾಯಿತು. ನಮ್ಮ ಮಾಮ ಬಂದವ್ರೆ, ನೋಡ್ಬೋದು. ನಮ್ಮ ಮಾಮ ಬಂದಿದ್ದಾರೆ. ಇವಾಗ ಹೋಗಬೇಕು. ಹೋಗಿ ಆಫೀಸ್ ಹತ್ರ ಸಿಗ್ತೀನಿ, ಬನ್ನಿ ಹೋಗೋಣ. ಇವಾಗ ಪೂಜೆನೂ ಮಾಡಾಯಿತು. ನಾನು ದೇವರಿಗೆ ನಮಸ್ಕಾರ ಹಾಕ್ಕೊಂಡು ಇವಾಗ ಹೊರಡ್ತಾ ಇದ್ದೀನಿ ಆಫೀಸ್ಗೆ. ಬನ್ನಿ. ಆಫೀಸ್ ಹತ್ರ ಬಂದಾಯಿತು. ಆಫೀಸ್ ಹತ್ರ ಬಂದು ಕಸ ಗಿಸ ಎಲ್ಲ ಹೊಡೆದು ಆಗೈತೆ. ಇವಾಗ ಪೂಜೆ ಮಾಡೋಕ್ಕೆ ಹೂವುಗಳೆಲ್ಲ ಹಾಕ್ಕೊಳ್ಬೇಕು. ಬನ್ನಿ, ಹೂವು ಹಾಕ್ಕೊಟ್ಟು ಸಿಗ್ತೀನಿ, ಓಕೆನಾ? ಸೊ ಗೈಸ್, ಇವಾಗ ಇಲ್ಲಿ ಕೂತಿದ್ದೀನಿ, ನೋಡ್ಬೋದು. ಆಫೀಸ್ ಒಳಗಡೆ ಕೂತೀನಿ. ಹೂವು ಪೂಜೆಗೆ ಹೂವು ಎಲ್ಲ ಹಾಕಾಗೈತೆ. ಏನೂ ಕೆಲಸ ಇಲ್ಲ ಅಂತ ಕೂತೀನಿ. ಬರೀ ಕೆಲಸ ಬಂದರೆ ಮಾಡೋಣ. ಸೊ ಗೈಸ್, ನಮ್ಮ ಆಫೀಸ್ಗೆ ಎಲೆಕ್ಟ್ರಿಕ್ ಗಾಡಿ ಬಂದಿದೆ. ಬನ್ನಿ ನೋಡ್ಕೊಂಬರೋಣ ಎಲೆಕ್ಟ್ರಿಕ್ ಗಾಡಿನ. ಸೊ ಗೈಸ್, ಇವಾಗ ಊಟಕ್ಕೆ ಹೋಗ್ತಾ ಇದ್ದೀನಿ. 4 ಗಂಟೆ ಆಗಿದೆ. ಒಂಚೂರು ಲೇಟ್ ಆಗೋಯ್ತು ಇವತ್ತು. ಮನೆಯಿಂದ ಬಾಕ್ಸ್ ತಂದಿಲ್ಲ, ಅದಕ್ಕೆ ಇವಾಗ ಹೋಟ್ಲಿಗೆ ಹೋಗಿ ತಿನ್ನೋಣ ಅಂತ ಹೋಗ್ತಾ ಇದ್ದೀನಿ. ಇಲ್ಲೇ ಮುಂದೆ ಇದೆ, 1 ಕಿಲೋಮೀಟ್ರ್ ಹತ್ರ ಇದೆ. ಇಲ್ಲೇ ಹೋಗಿ ತಿನ್ಕೊಂಡು ಬಂದ್ಬಿಡೋಣ ಅಂತ ಹೋಗ್ತಾ ಇದ್ದೀನಿ. ಬನ್ನಿ ಹೋಗಿ ಒಟ್ಟಿಗೆ ಹೋಟ್ಲ ಹತ್ರ ಸಿಗ್ತೀನಿ. ಸೊ ಗಾಯ್ಸ್, ಇಲ್ಲಿ ಹೊರ್ಗ ಬಂದು ಮೇನ್ ರೋಡ್ ಹತ್ರ ಎಲ್ಲೂ ಊಟ ಇಲ್ಲ. ಸೊ ವಾಪಸ್ ಹೋಗ್ತಾ ಇದ್ದೀನಿ. ಎಲ್ಲರೂ ಇರುತ್ತೆ, ಅಲ್ಲಿ ಸಿಗುತ್ತೆ ಗಾಯ್ಸ್. ಹೋಯ್ತಾ ನೋಡ್ತೀನಿ, ಎಲ್ಲಾರ ಇದ್ದರೆ ನೋಡಿ ತಿಂತೀನಿ ಗಾಯ್ಸ್. ಬರ್ರಿ ಹೋಯ್ತಾ ಸಿಗ್ತೀನಿ. ಎಲ್ಲೂ ಇಲ್ಲ. ಸೊ ಹಪ್ಳ, ಅನ್ನ, ಸಾರು, ಬಜ್ಜಿ ತೊಗೊಂಡೇನೆ. ಬನ್ನಿ ತಿನ್ನೋಣ. ಸೊ ಗಾಯ್ಸ್, ಊಟ ಮಾತ್ರ ಒಂಚೂರು ಚೆನ್ನಾಗಿರಲಿಲ್ಲ. ಬಟ್ ವಯಸ್ಸಾಗಿದೆ ಅವ್ರಿಗೂ. ಸೊ ಈ ವಯಸ್ಸಿನಲ್ಲೂ ಮಾಡ್ಕೊಂಡು ದುಡಿತಿದ್ದಾರೆ ಅಂದರೆ ಅಪ್ರಿಷಿಯೇಟ್ ಮಾಡಬೇಕು. ಅದಕ್ಕೆ ತಿನ್ಕೊಂಡು ಬಂದೆ. ವೇಸ್ಟ್ ಮಾಡೋಕ್ಕೆ ಹೋಗಿಲ್ಲ. ಮತ್ತು 50 ರೂಪಾಯಿ ಸುಮ್ಮನೆನೂ ಬರೋಲ್ಲ, ಅದಕ್ಕೆ ತಿನ್ಕೊಂಡು ಬಂದೆ. ಮತ್ತು ಹೊಟ್ಟೆನೂ ಹಸಿದಿದ್ದಲ್ಲ, ಸುಮ್ಮನೆ ವೇಸ್ಟ್ ಮಾಡೋದು ಎತ್ತಿಗೆ ಅಂತ ತಿನ್ಕೊಂಡು ಬಂದ್ಬಿಟ್ಟೇನೆ. ಇವಾಗ ಫುಲ್ಲು ಖಾರ. ಮತ್ತು ಇವಾಗ ಹೋಗ್ಬಿಟ್ಟು ಒಂಚೂರು ಚಾಕ್ಲೇಟ್ ತಿನ್ಬಿಡೋಣ ಬನ್ನಿ ಗೈಸ್. ಹೆವಿ ಖಾರ ಇತ್ತು ಮಾತ್ರ. ಊಟ ಮಾತ್ರ ಒಂಚೂರು ಚೆನ್ನಾಗಿರಲಿಲ್ಲ ಗೈಸ್, ಆದರೂ ವಯಸ್ಸಾಗಿದೆಯಲ್ಲ ಅಂತ. ಸೊ ಗೈಸ್, ಇವಾಗ ಅಂಗಡಿಗೆ ಹೋಗಿ ಚಾಕ್ಲೇಟ್ ತೊಗೊಂಡು ಬರ್ತಾಯಿನಿ. ಬನ್ನಿ ಚಾಕ್ಲೇಟ್ ತಿನ್ನೋಣ, ಯಾಕೆಂದರೆ ಹೆವಿ ಇದಾಗಿದ್ದು. ಚಾಕ್ಲೇಟ್ ತಿನ್ಕೊಂಡು ಗೈಸ್, ನಮ್ಮ ಮಾಮಂಗೋಸ್ಕರ ಕಾಯ್ತಾ ಇದ್ದೀವಿ. ಆಫೀಸ್ ಓಪನ್ ಮಾಡಿಕೊಂಡು. ಇನ್ನೂ ನಮ್ಮ ಮಾಮ ಬಂದಿಲ್ಲ. ಯಾಕಪ್ಪ ಅಂದರೆ ಒಂಚೂರು ಫ್ಯಾಮಿಲಿ ಕಿರಿಕಿತ್ತು, ಅದನ್ನು ಸಾಲ್ವ್ ಮಾಡೋಕ್ಕೆ ಅಂತ ಹೋಗಿದ್ದಾರೆ. ನಮ್ಮ ಫ್ಯಾಮಿಲಿಯವ್ರು ಅಲ್ಲಿ ಹೋಗಿದ್ದಾರೆ. ಸೊ ನಮ್ಮ ಅಪ್ಪ, ನಮ್ಮ ಚಿಕ್ಕಪ್ಪ ಆಗಿರ್ಬೋದು, ಎಲ್ಲ ನಮ್ಮ ಫ್ಯಾಮಿಲಿಯವ್ರು ಏನಿದ್ದಾರೆ ಅವರೆಲ್ಲ ಹೋಗಿದ್ದಾರೆ. ಆಫೀಸಲ್ಲಿ ಕಾಯ್ತಾ ಇದ್ದೀನಿ. ಅಲ್ಲೇ 7 ಗಂಟೆ 8 ಗಂಟೆ ಹತ್ರ ಆಯಿತು, ಇನ್ನೂ ಬಂದಿಲ್ಲ. ಸೊ ಬರೋವರೆಗೂ ಕಾಯ್ದು ಹೋಗಬೇಕು. ಬನ್ನಿ ಗೈಸ್, ಬರೋವರೆಗೂ ಕಾಯೋಣ. ನೋಡ್ತಾ ಇರ್ಬೋದು, ಕತ್ಲಾಗ್ಬಿಟ್ಟಿದೆ. ಕಾಯ್ತಾ ಇದ್ದೀನಿ, ಏನಪ್ಪ ಮಾಡೋದು. ಸೊ ಬನ್ನಿ ಕೂತ್ಕೊಳ್ಳೋಣ. ಹೋಗಿ ನಮ್ಮ ವ್ಲಾಗ್ಸ್ ಎಡಿಟಿಂಗಾರು ಮಾಡ್ಕೊಂಡು ಕೂತ್ಕೊಳ್ಳೋಣ. ಸೊ ಗೈಸ್, ನಾನು ನಾಳೆಯಿಂದ 75 ಡೇಸ್ ಚಾಲೆಂಜ್ನ ಮಾಡೋಣ ಅಂತಿದ್ದೀನಿ. ಏನಂತೀರ ಅಂತ ಕಮೆಂಟ್ ಮಾಡಿ. ಸೊ ನಾಳೆಯಿಂದ ಮಾಡೋಣ, ಬರೀ ನಾವು ಮಾಡ್ತೀವೋ ಇಲ್ವ ಅಂತ
ಕಾದ್ ನೋಡೋಣ. 75 days ಮಾಡೋಕ್ಕಾಗಲ್ಲ. ಸೊ ನಾವು ಪ್ರಯತ್ನ ಪಡೋಣ, ಮಾಡೋಣ, ಯಾಕಾಗಲ್ಲ ಮಾಡೋಣ ಅಂತ ಹೇಳ್ತಾ ಪಣ ಕೊಟ್ಕೊಂಡು ನಾಳೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ, ಬನ್ನಿ. ಸೊ ಯೂಟ್ಯೂಬಲ್ಲಿ ಅದನ್ನು ಅಪ್ಲೋಡ್ ಮಾಡ್ತೀನಿ, ನೋಡಿ ಮಿಸ್ ಮಾಡಬೇಡಿ ಅಂತ ಹೇಳ್ತಾ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಯಾರು ನನ್ನ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಆನ್ ಕ್ಲಿಕ್ ಮಾಡಿ. ಅದೇ ವಿಡಿಯೋ ಬಿಟ್ಟರೆ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರೀ. ಬ್ಲಾಗ್ನಲ್ಲಿ ಏನು ಮಾಡ್ತಾಯಿದ್ದೀನಿ, ಯಾಕಪ್ಪ ಅಂದರೆ ಇವಾಗ ಟೈಮ್ ಫುಲ್ ಆಲ್ರೆಡಿ ಆಗೋಗಿದೆ. ಸೊ ಇವಾಗ ನಾನು ಮನೆಗೆ ಹೋಗ್ತೀನಿ, ಅದಕ್ಕೆ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಆನ್ ಕ್ಲಿಕ್ ಮಾಡಿ. ಅದೇ ವಿಡಿಯೋ ಬಿಟ್ಟರೆ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರೋದು ಅಂತ ಹೇಳ್ತಾ ಇಲ್ಲಿ ಈ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಗಾಯ್ಸ್.